ಧರ್ಮ ವಿಜಯದ ಭಾಗವಾಗಿ ಮೊದಲಿಗೆ ಪವರ್ ಟಿವಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಈ ಬುರುಡೆ ಗ್ಯಾಂಗ್ ಕುರಿತ ಸುದ್ದಿಯೊಂದನ್ನ ಹೊತ್ತು ತರ್ತಾ ಇದೆ. ಇದು ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪವರ್ ಟಿವಿಲಿ ಮಾತ್ರ ಧರ್ಮಸ್ಥಳ ಪ್ರಕರಣದ ಈ ಸ್ಫೋಟಕ ಸುದ್ದಿ. ನಿಮ್ಮ ಪವರ್ ಟಿವಿಯಲ್ಲಿ ಮಾತ್ರ ಈ ಧರ್ಮದ್ರೋಹಿಗಳ ಕೃತ್ಯದ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಬೇರೆ ಎಲ್ಲೂ ಇಲ್ಲದ ಸ್ಫೋಟಕ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದೆ ಪವರ್ ಟಿವಿ ಈ ಕ್ಷಣದಲ್ಲಿ. ಈ ಬುರುಡೆ ಗ್ಯಾಂಗ್ನ ಷಡ್ಯಂತ್ರದ ಭಾಗವಾಗಿ ಇವರು ಕೇವಲ ಅಪಪ್ರಚಾರ ಮಾಡೋದಾಗ್ಲಿ ಅಥವಾ ಮತ್ತೊಬ್ಬರನ್ನ ಸಿಕ್ಕಾಕ್ಸೋದಾಗ್ಲಿ ಅಷ್ಟೇ ಅಲ್ಲ, ತಾವು ಹೆಂಗೆ ಪಾರಾಗಬೇಕು ಅನ್ನೋ ವಿಚಾರವೂ ಕೂಡ ಇವರು ಆಲ್ರೆಡಿ ಡಿಸ್ಕಸ್ ಮಾಡ್ಕೊಂಡಿದ್ರು, ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು. ಹೆಂಗೆ ಏನು ಎತ್ತ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಇದು ಪವರ್ ಟಿವಿಯಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲದ ಸ್ಫೋಟಕ ಸುದ್ದಿ ಈ ಬುರುಡೆ ಗ್ಯಾಂಗ್ನ ಕುರಿತಂತೆ. ಈ ಷಡ್ಯಂತ್ರ ಕುತಂತ್ರದ ಭಾಗವಾಗಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದನ್ನ ಈ ಕ್ಷಣದಲ್ಲಿ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಧರ್ಮ ಯುದ್ಧ ಸಾರಿದ್ದ ಪವರ್ ಟಿವಿಗೆ ಧರ್ಮದ ವಿಜಯ ಸಿಕ್ಕಿದೆ. ಆದ್ರೆ ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಅವರೇನೋ ಅರ್ಜಿ ಹಾಕೊಂಡ್ರು, ಕೇಸನ್ನ ವಾಪಸ್ ತಗೊಳಕ್ಕೆ ಇರಲಿ, ಬಟ್ ಅವರು ಮಾಡಿದಂತಹ ಅಪಪ್ರಚಾರ ಇದೆಯಲ್ಲ ಅದಕ್ಕೆ ತಕ್ಕ ಶಾಸ್ತಿ ಆಗಬೇಕು. ಇದರ ಜೊತೆಗೆ ಈ ಬುರುಡೆ ಪುರಾಣದ ಹಿನ್ನೆಲೆಯನ್ನ ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ಪವರ್ ಟಿವಿಗೆ ಹಲವು ರೋಚಕ ಸಂಗತಿಗಳು ಗೊತ್ತಾಗಿದ್ದಾವೆ. ಈ ಬುರುಡೆ ಗ್ಯಾಂಗ್ನ ಹುನ್ನಾರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಒಂದಷ್ಟು ಮಾಹಿತಿಗಳು ಸಿಕ್ಕಿದಾವೆ. ಈ ತಿಮ್ಮ ರೌಡಿ ಈ ಪಡೆಗೆ ಬಂಧನದ ಭೀತಿ ಶುರುವಾಗ್ಬಿಟ್ಟಿದೆ. ಇವಾಗ ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗ್ಬೋದು. ಈ ಗ್ಯಾಂಗ್ನ ಪ್ರಮುಖ ಸದಸ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಅದಾದ್ಮೇಲೆ ಇನ್ನಿತರ ಸದಸ್ಯರಾದ ಗಿರೀಶ್ ಮಠಣ್ಣನವರ್, JNT ವಿಠಲ್ಗೌಡ, ಈ 4 ಜನರು ಬಂಧನದಿಂದ ಹಿಂಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಮತ್ತೊಂದು ಹುನ್ನಾರವನ್ನ ರಚಿಸಿರೋದು ಪವರ್ ಟಿವಿಗೆ ಮಾಹಿತಿ ಸಿಕ್ಕಿದೆ. ಈ ಕ್ಷಣದಲ್ಲಿ ಪವರ್ ಟಿವಿ ಇಂಚಿಂಚಾಗಿ ಬಿಚ್ಚಿಡ್ತಾ ಇದೆ ಈ ಧರ್ಮದ್ರೋಹಿಗಳ ಅಸಲಿಯತ್ತನ್ನ. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಸ್ಕೆಚ್ ಹಾಕಿದ್ದು 2023ರಲ್ಲೇ. 2 ವರ್ಷಗಳ ಹಿಂದೆ ಹೆಂಗೆಲ್ಲ ಸಂಚು ರೂಪಿಸಿದ್ರು ಅಂತ ಗೊತ್ತಾ ನಿಮಗೆ? ಯಾರನ್ನೆಲ್ಲ ದಾರಿ ತಪ್ಪಿಸೋದಕ್ಕೆ ಇವರು ಹವಣಿಸಿದ್ರು ಅಂತ ಗೊತ್ತಾದ್ರೆ ನಿಜಕ್ಕೂ ನೀವು ಕೂಡ ಅಚ್ಚರಿ ಪಡ್ತೀರಾ. 2023 ತಿಂಗಳು ಹೇಳ್ಬಿಡ್ತೀನಿ, ಡಿಸೆಂಬರ್ ಅಲ್ಲಿ 2023 ಇಯರ್ ಎಂಡ್ನಲ್ಲಿ, ಅಂದ್ರೆ 2 ವರ್ಷಗಳ ಹಿಂದೆ ಇವರೆಲ್ಲರೂ ಸಂಚು ರೂಪಿಸಿದ್ರು. ಯಾರನ್ನ ಹೇಗೆಲ್ಲ ಬಲೆಗೆ ಬೀಳಿಸ್ಕೊಳ್ಬೇಕು, ಹೆಂಗೆಲ್ಲ ಹುನ್ನಾರವನ್ನ ರಚಿಸಬೇಕು, ನಾವು ಹೆಂಗೆ ಪಾರಾಗಬೇಕು, ಯಾರನ್ನ ಸಿಕ್ಕಾಕಿಸಿದ್ರೆ ಇದು ವರ್ಷಾನುಗಟ್ಟಲೆ ಇಳಿಯುತ್ತೆ, ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಜೊತೆಗೆ ನೋಡಿ, ಈ ಬುರುಡೆ ಗ್ಯಾಂಗು ತಾವು ಸೇಫ್ ಆಗಿರಬೇಕು ಅಂತ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಹೇಳ್ತಂದ್ರು. ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಎಳೆದು ತರ್ತಾರೆ ಈ ಬುರುಡೆ ಗ್ಯಾಂಗು. 2023 ಸೆಪ್ಟೆಂಬರ್ 17ನೇ ತಾರೀಕು ಸ್ವಾಮೀಜಿ ಭೇಟಿಯಾಗಿರ್ತಾರೆ ಈ ಖತರ್ನಾಕ್ ಬುರುಡೆ ಗ್ಯಾಂಗು. ಅವತ್ತು ಸ್ವತಃ ಚಿನ್ನಯ್ಯನೇ ಸೌಜನ್ಯ ಕೊಲೆಯ ಬಗ್ಗೆ ಸ್ವಾಮೀಜಿಗೆ ಹೇಳಿದ್ದನಂತೆ. ವೀರೇಂದ್ರ ಹೆಗಡೆ ಅವರ ಕುಟುಂಬವೇ ಸೌಜನ್ಯಾಳನ್ನ ಹಾಳು ಮಾಡಿದಾಗಿ ಹೇಳಿದ್ದಂತೆ. ಆಕೆಯ ಶವ ಹಳ್ಳದ ಪಕ್ಕದಲ್ಲಿ ಎಸೆದಿದ್ದು ನಾನೇ, ಹೀಗಂತ ಚಿನ್ನಯ್ಯ ಸ್ವಾಮೀಜಿಗಳ ಮುಂದೆ ಹೇಳ್ಕೊಳ್ತಾನೆ. ಪ್ರಮಾಣ ಕೂಡ ಮಾಡ್ತಾನೆ. ನಾನ್ ನೋಡಿದ್ದೀನಿ ಕಣ್ಣಾರೆ, ಇದವರೇ ಮಾಡಿದ್ದು, ನಾನೇ ಹಿಂಗೆಲ್ಲ ಮಾಡಿದ್ದು, ಅಂದ್ರೆ ಶವವನ್ನ ಹಳ್ಳದ ಪಕ್ಕದಲ್ಲಿ ಎಸೆದಿದ್ದು ನಾನೇ. ಜಾಲತಾಣದ ಟೀಮ್ ತಿಮರೋಡಿ ಪೇಜ್ನಲ್ಲಿ ಈ ಮಾಹಿತಿಯನ್ನ ಹಂಚಿಕೊಳ್ಳುತ್ತೆ. ಈ ಗ್ಯಾಂಗು ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಬಳಿ ಇವರೆಲ್ಲ ಹೋಗಿ ಆಣೆ ಪ್ರಮಾಣವನ್ನೆಲ್ಲ ಮಾಡಿದ ಸಂಬಂಧ ನೋಡಿ. ಫೋಟೋ ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆಗಿ, ವಿತ್ ಡೇಟ್ ನೋಡ್ತಾ ಇದ್ದೀರಿ. ಆ ಮೊಬೈಲ್ನಲ್ಲಿ ಡೇಟ್ ಕೂಡ ಮೆನ್ಷನ್ ಆಗಿದೆ. 17ನೇ ತಾರೀಕು 9ನೇ ತಿಂಗಳು 2023 8 ಗಂಟೆ 26 ನಿಮಿಷ ಸಮಯ. ಅದನ್ನೂ ಇಟ್ಟಿದ್ದೀನಿ ನೀವು ಮುಂದೆ ವಿತ್ ಪ್ರೂಫ್. ನಿರ್ಮಲಾನಂದನಾಥ ಶ್ರೀಗಳ ಬಳಿ ಹೋಗಿದ್ದಾರೆ ಈ ಬುರುಡೆ ಗ್ಯಾಂಗ್. ಹೋಗ್ಬಿಟ್ಟು ಹಿಂಗೆಲ್ಲ ಆಯ್ತು ಅಂತ ಸುಳ್ಳು ಹೇಳಿ ಅವರನ್ನೂ ಎಳೆತಂದಿದ್ದಾರೆ ಈ ಬುರುಡೆ ಗ್ಯಾಂಗ್ಗೆ. ಈ ಬುರುಡೆ ಟೀಮು ಅವ್ರ ಹತ್ರ ಹೋಗ್ಬಿಟ್ಟು ಹಿಂಗೆಲ್ಲ ಆಗಿದೆ ಶ್ರೀಗಳೇ, ಸ್ವಾಮೀಜಿಗಳೇ, ವೀರೇಂದ್ರ ಹೆಗಡೆ ಅವರ ಕುಟುಂಬವೇ ಹಿಂಗೆಲ್ಲ ಮಾಡಿಸಿರೋದು, ಸೌಜನ್ಯಾಳನ್ನ ಹಳ್ಳಕ್ಕೆ ಎಸ್ದಿದ್ದು ನಾನೇನೆ, ಹೀಗಂತ ಸ್ವತಃ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಈ ಬುರುಡೆ ಮ್ಯಾನ್ ಚಿನ್ನಯ್ಯ ಹೇಳ್ಕೊಳ್ತಾನೆ ಸ್ವಾಮೀಜಿಗೆ ಮುಂದೆ. ಅಂದ್ರೆ ಇದರ ಅರ್ಥ ಯಾರ್ಯಾರನ್ನೆಲ್ಲ ಭೇಟಿಯಾಗಿ ದಾರಿ ತಪ್ಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಬಗ್ಗೆ ನಾವು ಮುಂಚೆನೇ ಎಚ್ಚರಿಕೆಯನ್ನ ಕೊಟ್ಟಿದ್ವಿ, ಹಿಂದೆಯೂ ಕೂಡ. ನೋಡಿ, ಇದಕ್ಕೆ ಪ್ರೂಫ್ ಒಂದೊಂದಾಗಿ ಸಿಗ್ತಾ ಇದೆ.
ನಾವು ಅವತ್ತು ಹೇಳಿದಂತಹ ಒಂದಷ್ಟು ಮಾಹಿತಿಗಳು ವಿತ್ ಪ್ರೂಫ್ ಈಗ ನಿಮ್ಮ ಮುಂದೆ ಒಂದೊಂದಾಗೆ ಬಯಲಾಗ್ತಾ ಇದ್ದಾವೆ. ಅವತ್ತು ನಿರ್ಮಲಾನಂದನಾಥ ಶ್ರೀಗಳನ್ನು, ಸ್ವಾಮೀಜಿಗಳನ್ನು ಈ ಬುರುಡೆ ಗ್ಯಾಂಗ್ ಹೆಂಗಾದರೂ ಮಾಡಿ ಎಳೆದು ತರಬೇಕು ಅಂತ ಪ್ರಯತ್ನ ಮಾಡಿದಂತಹ ಫೋಟೋ ಇದು. 2023 ಸೆಪ್ಟೆಂಬರ್ 17ನೇ ತಾರೀಕು 8:26. ಅವತ್ತು ಸ್ವಾಮೀಜಿಗಳನ್ನು ಈ ಬುರುಡೆ ಗ್ಯಾಂಗು ಭೇಟಿಯಾಗಿರುತ್ತೆ. ಜೊತೆಗೆ ಸ್ವತಃ ಚಿನ್ನಯ್ಯನೇ ಸೌಜನ್ಯ ಕೊಲೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಯಾರಿಗೆ? ಸ್ವಾಮೀಜಿಗಳಿಗೆ. ಆತ ಏನು ಹೇಳೋದು ಗೊತ್ತಾ? ಬುರುಡೆ ಗ್ಯಾಂಗ್ ಏನು ಹೇಳ್ತಿರೋದು ಗೊತ್ತಾ? ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬವೇ ಸೌಜನ್ಯಗಳನ್ನು ಹಾಳು ಮಾಡಿದೆ, ಆಕೆ ಶವವನ್ನು ಹಳ್ಳದ ಪಕ್ಕದಲ್ಲಿ ಎಸ್ದಿದ್ದು ನಾನೇ, ಹೀಗಂತ ಸ್ವಾಮೀಜಿಗಳ ಮುಂದೆ ಚಿನ್ನಯ್ಯ ಪ್ರಮಾಣ ಮಾಡಿರುತ್ತೆ. ಹೀಗಂತ ಬುರುಡೆ ಗ್ಯಾಂಗ್ ಹೇಳಿದ್ದು. ನೋಡಿ, ಇಲ್ಲೇ ಗೊತ್ತಾಗುತ್ತೆ ಯಾರ್ಯಾರನ್ನ ಎಳೆದು ತರುವಂಥ ಪ್ರಯತ್ನ, ಯಾರ್ಯಾರನ್ನ ದಾರಿ ತಪ್ಪಿಸುವಂಥ ಪ್ರಯತ್ನ ಆಗಿತ್ತು ಅಂತ. 2023 ಸೆಪ್ಟೆಂಬರ್ 17ನೇ ತಾರೀಕು ಚಿನ್ನಯ್ಯ ಹೇಳ್ದಂತೆ ಕಥೆಯನ್ನೆಲ್ಲ ಸ್ವಾಮೀಜಿಯವರು ಆ ಕ್ಷಣದಲ್ಲಿ ನಂಬಿದ್ರಂತೆ. ಚಿನ್ನಯ್ಯ ಮಾತನ್ನ ನಂಬಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಬೆಂಬಲಿಸಿದ್ರಂತೆ. ಒಬ್ಬ ಒಕ್ಕಲಿಗ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಬೆಂಬಲ ಕೊಟ್ರಂತೆ. ಅವತ್ತು ನೀವು ಹೋರಾಟ ಮಾಡಿ, ಧೈರ್ಯವಾಗಿರಿ, ಹೀಗಂತ ಆಶೀರ್ವದಿಸಿದ್ರಂತೆ. ಅವತ್ತು ಒಕ್ಕಲಿಗ ಮಗಳಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದರಲ್ಲಿ ತಪ್ಪಿದೆಯಾ? ಟೀಮ್ ತಿಮರೋಡಿ ಪೇಜ್ನಲ್ಲಿ ಪೋಸ್ಟ್ ಹಾಕಿ ಮತ್ತೆ ದಾರಿ ತಪ್ಪಿಸೋದಕ್ಕೆ ಕುತಂತ್ರವನ್ನ ಹೆಣೆಯಲಾಯಿತು. ಬಂಧನ ಭೀತಿಯಲ್ಲಿ ಸ್ವಾಮೀಜಿ ಮತ್ತು ಒಕ್ಕಲಿಗ ಸಮಾಜವನ್ನ ಎಳೆತಂದಿದ್ದಾರೆ ಷಡ್ಯಂತ್ರಿಗಳು. ಒಕ್ಕಲಿಗ ಸಮಾಜ ಎತ್ಕಟ್ಟಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ತಿಮರೋಡಿ ಪಡೆ ಹೆಂಗೆಲ್ಲ ಹುನ್ನಾರ ರಚನೆ ಮಾಡಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ ನಿಮಗೆ. ಎತ್ತಿ ಕಟ್ಟುವಂತ ಕೆಲಸ ಗಮನಿಸಿ, ಇಲ್ಲಿ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ, ಎತ್ತಿ ಕಟ್ಟುವಂತ ಕೆಲಸಗಳಾಗಿತ್ತಿಲ್ಲಿ. ಈಗ ಕಾನೂನು ರೀತಿಯಲ್ಲಿ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದು ಮತ್ತೊಂದು, ಹೊರಗಡೆ ಇನ್ನೊಂದಿದೆ. ಸಮಾಜದಲ್ಲಿ ಒಂದು ಆಂಟಿಸಿಪೇಟರಿ ಬೇಲು ಅಂತ, ಒಕ್ಕಲೆಬ್ಬಿಸೋದು ಅಂತ ಹೇಳ್ತೀವಿ ಅದಕ್ಕೆ, ಅಥವಾ ಸಮಾಜವನ್ನ ಎತ್ತಿ ಕಟ್ಟುವುದು ಅಂತ ಹೇಳ್ತೀವಿ. ಅದನ್ನ ಈ ಬುರುಡೆ ಗ್ಯಾಂಗ್ ಈ ಹಿಂದೆಯೇ ಮಾಡಿತ್ತು 2023 ಸೆಪ್ಟೆಂಬರ್ ತಿಂಗಳಲ್ಲಿ. ಹೊರ ಜಗತ್ತಿನಲ್ಲಿ ಅಥವಾ ಸಮಾಜದಲ್ಲಿ ಆಂಟಿಸಿಪೇಟರಿ ಬೇಲ್ ಅಂತಂದ್ರೆ ಇದನ್ನೇ, ಅದನ್ನ ಮುಂಚೆಯೇ ತಗೊಂಡಿತ್ತು. ಒಕ್ಕಲೆಬ್ಬಿಸುವಂತ ಕೆಲಸ, ಸಮಾಜವನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಈ ಷಡ್ಯಂತ್ರಿಗಳು ಅವತ್ತೇ ಮಾಡಿತ್ತು. ಇರ್ಲಿ ಸೇಫರ್ ಸೈಡ್ಗೆ, ನಾಳೆ ದಿನ ನಾವೇನಾದ್ರೂ ಸಿಕ್ಕಾಕೊಳ್ತಾ ಇದ್ದೀವಿ ಅಥವಾ ಅರೆಸ್ಟ್ ಆಗುವ ಭೀತಿಯಲ್ಲಿರ್ತೀವಿ ಅಥವಾ ನಾವು ಮಾಡಿದಂಥ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆದರೂ ಕೂಡ ಕಡೆಗೆ ಇಲ್ಲಿ ನಾವು ಸಪೋರ್ಟ್ ತಗೊಂಡಿರ್ತೀವಲ್ಲ, ಅವರ ಮುಖಾಂತರ ನಾವು ಪಾರಾಗಬಹುದು ಹೀಗನ್ನುವಂತಹ ಲೆಕ್ಕಾಚಾರ ನೋಡಿ. ಪಕ್ಕ ಇದು ಪೊಲಿಟಿಕ್ಸ್ ಅಲ್ಲ, ಪೊಲಿಟಿಕ್ಸ್ಗೂ ಮೀರಿದಂತಹ ರಾಜಕೀಯ ಇದು. ಈ ರಾಜಕೀಯವನ್ನೂ ಮೀರಿದಂತಹ ರಾಜಕೀಯ ಅಂತೀವಲ್ಲ, ಹಂಗೆ ಇದು. ಹೆಂಗೆಲ್ಲ ಷಡ್ಯಂತ್ರವನ್ನು ಹಿಡಿದಿದ್ರು ನೋಡಿ. ಈಗ ಗೊತ್ತಾಗ್ತಾ ಇರೋದು ನಿಮಗೆ, ವಿತ್ ಪ್ರೂಫ್ ನಾವು ಕೊಡ್ತಾ ಇರೋದು ನಿರ್ಮಲಾನಂದನಾಥ ಸ್ವಾಮೀಜಿಗಳನ್ನು ಭೇಟಿಯಾಗಿದ್ದ ಸಂದರ್ಭ. ಇನ್ನೂ ಯಾರ್ಯಾರನ್ನು ಭೇಟಿಯಾಗಿದ್ರು ಅದನ್ನು ಕೂಡ ರೋಚಕ ಪಡ್ಕೊಳ್ಳುತ್ತೆ. ಎಷ್ಟು ಜನನ್ನ ದಾರಿ ತಪ್ಪಿಸೋಕ್ಕೆ ಟ್ರೈ ಮಾಡಿದ್ರು ನೋಡಿ. ನೀವು ಎಷ್ಟೋ ಜನ ಟಿ ವಿ ನೋಡ್ತಾ ಇದ್ದೀರಿ ಇವಾಗ, ನೀವು ದಾರಿ ತಪ್ಪಿದ್ರಿ, ನೀವು ಇವ್ರು ಹೇಳಿದ್ದನ್ನೆಲ್ಲ ನಂಬ್ಕೊಂಡಿದ್ರಿ. ಹಾಗೇನೆ ಸ್ವಾಮೀಜಿಗಳು ಕೂಡ ಆ ಕ್ಷಣದಲ್ಲಿ ನಂಬಿದ್ರು. ಆಣೆ ಪ್ರಮಾಣವನ್ನೆಲ್ಲ ಮಾಡಿದ್ದಾನೆ ಸ್ವಾಮೀಜಿಗಳೇ. ಈ ಚಿನ್ನಯ್ಯ ಸೌಜನ್ಯಳ ಶವವನ್ನು ಹಳ್ಳದ ಪಕ್ಕದಲ್ಲಿ ಎಸೆದಿದ್ದು ಆತನೇ ಅಂತ ಆಣೆ ಪ್ರಮಾಣವನ್ನೂ ಕೂಡ ಮಾಡಿದ್ದಾನೆ. ಹೆಗಡೆ ಅವರ ಕುಟುಂಬದವರೇ ಹಿಂಗೆಲ್ಲ ಮಾಡಿದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ಕೂಡ ಒಂದು ಹೆಣ್ಣು ಮಗಳು ಅನ್ನೋ ಕಾರಣಕ್ಕೆ, ಇನ್ನು ಬಾಳಿ ಬದುಕಬೇಕಾದಂಥ ಹೆಣ್ಣು ಮಗುವಿಗೆ ಹಿಂಗೆಲ್ಲ ಅನ್ಯಾಯ ಆಗಿದೆ, ನ್ಯಾಯ ಸಿಗಬೇಕು, ಒಬ್ಬ ಒಕ್ಕಲಿಗ ಮಗಳಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಸ್ವಾಮೀಜಿಗಳು ಆ ಕ್ಷಣದಲ್ಲಿ ಅವರ ಮಾತನ್ನು ನಂಬಿ, ಅವ್ರು ಹೇಳಿದಂತಹ ಕಥೆಗಳನ್ನು ನಂಬಿಟ್ರು ಆ ಕ್ಷಣದಲ್ಲಿ. ಹಾಗೆ ಇವರು ಮರಳು ಮಾಡದೆ ಹಾಗೆ ಅವರು ಹಾಗೆಲ್ಲ ಮರಳು ಮಾಡಿಬಿಟ್ಟಿದ್ರು. ಅವರು ಆ ಕ್ಷಣದಲ್ಲಿ ನಂಬಿ ಸಪೋರ್ಟ್ ಕೂಡ ಮಾಡಿದರು. ನನ್ನ ಆಶೀರ್ವಾದ ನಿಮಗಿದ್ದೇ ಇರುತ್ತೆ, ಭಯ ಪಡಬೇಡಿ, ನಿಮ್ಮ ಹೋರಾಟ ನೀವು ಮುಂದುವರಿಸಿ, ನನ್ನ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಅಂತ ಹೇಳಿದ್ರು ಅವತ್ತು. ಯಾವಾಗ ಮೊದಲ ಸ್ಟೆಪ್ನಲ್ಲಿ ಎಡವೆ ಬಿದ್ದರೋ ಆಗಲೇ ನಾವು ಹೇಳಿದ್ವಿ, ಈ ಬುರುಡೆ ಗ್ಯಾಂಗ್ ಬಿಡ್ತಾ ಇರೋದೆಲ್ಲ ಬುರುಡೆನೇ, ಆತ ಹಿಡ್ಕೊಂಬಂದಿದ್ದು ಯಾವುದೋ ಬೇರೆ ಬುರುಡೆ. ಈ ಸುಮ್ಮನೆ ಒಂದು ಕೇಸ್ ಮಾಡಿಬಿಟ್ಟು ವರ್ಷಾನುಗಟ್ಟಲೆ ಎಳೆದುಬಿಟ್ರೆ ಅದು ಜೀವಂತವಾಗಿರುತ್ತಲ್ಲ ಪ್ರಕರಣ, ಅಪಪ್ರಚಾರ ಕಂಟಿನ್ಯೂ ಆಗ್ತಾ ಇರುತ್ತಲ್ಲ, ಅದೇ ಷಡ್ಯಂತ್ರ ಇವ್ರದ್ದು. ಯಾವಾಗ ಗೊತ್ತಾಯ್ತು ಗೊತ್ತಾ ಈ ಮಾಹಿತಿ ಅಲ್ಲ, ಈ ಚಿನ್ನಯ್ಯ 183 ಸ್ಟೇಟ್ಮೆಂಟ್ ಕೊಡ್ತಾನಲ್ಲ, ಆಗ ಸ್ವಾಮೀಜಿಯ ಭೇಟಿಯ ಬಗ್ಗೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಜಡ್ಜ್ ಮುಂದೆ ನೀಡಿರುವಂತಹ ಹೇಳಿಕೆಯಲ್ಲಿ ಶ್ರೀಗಳ ಭೇಟಿಯ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾನೆ ಆತ.
ಅವತ್ತು ನಿರ್ಮಲಾನಂದನಾಥ ಶ್ರೀಗಳು ನನಗೆ ಬುದ್ಧಿವಾದ ಹೇಳಿದ್ರು. ತಿಮರೋಡಿ ಮಟ್ಟಣ್ಣ ಜೊತೆ ಜಾಗೃತೆಯಿಂದ ಇರುವಂತ ಸ್ವಾಮೀಜಿಗಳು ನನಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅವತ್ತೇ. ಓಕೆ ಇರ್ಲಿ, ನೀನು ಹೇಳಿದ್ ನಿಜ ಆದ್ರೆ ಓಕೆ, ಇಫ್ ಇನ್ ಕೇಸ್ ಇಲ್ಲ ಅಂದ್ರೆ ಸ್ವಲ್ಪ ಯಾವುದಕ್ಕೂ ಹುಷಾರಾಗಿರು. ಮೋಸ್ಟ್ಲಿ ಈ ಪ್ರಕರಣದಲ್ಲಿ ನಿನ್ನ ಸಿಕ್ಕಾಕ್ಸ್ಬಿಡ್ಬೋದು ಅಂತ ಎಚ್ಚರಿಕೆ ಕೊಟ್ಟಿದ್ರು. ಆದರೆ ನಾನು ಸ್ವಾಮೀಜಿ ಸಲಹೆಯನ್ನ ಪರಿಗಣಿಸದೆಯೇ ಹಣದಾಸೆಗೆ ಇವರ ಕುತಂತ್ರಕ್ಕೆ ಬಲಿಯಾಗ್ಬಿಟ್ಟೆ. ಜಡ್ಜ್ ಮುಂದೆ 183 ಸ್ಟೇಟ್ಮೆಂಟ್ನಲ್ಲಿ ಚಿನ್ನಯ್ಯ ಕೊಟ್ಟಿರೋದಿದು. ಈ ಬಗ್ಗೆ ಪವರ್ ಟಿವಿಗೆ ಉನ್ನತ ಮೂಲಗಳಿಂದ ಖಚಿತ ಮಾಹಿತಿ ಸಿಕ್ಕಿದೆ. ಏನೇನಾಯ್ತು ಅವತ್ತು, ಹೇಗೆಲ್ಲ ಆಯ್ತು, ಏನೇನು ಮಾತಾಡದೆ ಅದೆಲ್ಲವನ್ನು 183 ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿದ್ದಾನೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ದು, ಈ ಬುರುಡೆ ಗ್ಯಾಂಗ್ ಸ್ವಾಮೀಜಿಗಳ ಬಳಿ ಮಾತನಾಡಿದ್ದು, ಅವ್ರು ಹೇಳಿದಂತಹ ಕಥೆಗಳನ್ನ ಅಥವಾ ಅವ್ರು ಹೇಳಿದಂತಹ ಮಾತನ್ನ ಆ ಕ್ಷಣದಲ್ಲಿ ನಂಬಿದ್ರೂ ಕೂಡ ಚಿನ್ನಯ್ಯನ ಬಳಿ ಮಾತನಾಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರಂತೆ ಸ್ವಾಮೀಜಿಗಳು. ಓಕೆ, ನೀನು ಹೇಳಿದ್ದು ನಿಜ ಆಯಿತು ಅಂತಂದರೆ ಹೋರಾಟ ಮಾಡ್ತಾರೆ, ಓಕೆ ಸಪೋರ್ಟ್ ಇದೆ. ಇಫ್ ಇನ್ ಕೇಸ್ ಇಲ್ಲ ಅಂತಂದರೆ ಸ್ವಲ್ಪ ಹುಷಾರಾಗಿರಿ, ಅವರಿಬ್ಬರ ಹತ್ರ ಜಾಗೃತೆಯಿಂದಿರಿ. ಸಿಕ್ಕಾಕ್ಸ್ಬಿಡ್ಬೋದು ನಿಮ್ಮನ್ನು. ನಿಜ ಹೇಳ್ತಿದ್ರೆ ಓಕೆ, ಅವ್ರ ಮಾತು ನಂಬ್ಕೊಂಡು ನೀನೇನಾದರೂ ಸುಳ್ಳು ಹೇಳ್ತಿದ್ದೆ ಅಂತಂತಂದರೆ ಸಿಕ್ಕಾಕೊಂಡ್ಬಿಡ್ತೀಯ ನೀನು. ಮಧ್ಯದಲ್ಲಿ ನೀನು ಸಿಕ್ಕಾಕೊಂಡ್ಬಿಡ್ತೀಯ, ಅವ್ರು ಪಾರಾಗ್ಬಿಡ್ತಾರೆ. ಹುಷಾರಾಗಿರುವಂಥ ಎಚ್ಚರಿಕೆಯನ್ನು ಅವತ್ತೇ ಕೊಟ್ಟಿದ್ರಂತೆ. ಆದರೆ ಈ ಚಿನ್ನಯ್ಯ ಮಾಸ್ಕ್ ಮ್ಯಾನು ಹಣದಾಸೆಗೆ ಹಿಂಗೆಲ್ಲ ಮಾಡಿಬಿಟ್ಟೆ ಅಂತ ಸ್ವತಃ ಆತನೇ 183 ಸ್ಟೇಟ್ಮೆಂಟಲ್ಲಿ ಕೊಟ್ಟಿರುವಂಥ ಮಾಹಿತಿಗಳು ಇದು ಉನ್ನತ ಮೂಲದಿಂದ ಸಿಗ್ತಾ ಇದೆ ನಮಗೆ. ಇನ್ನು ಅವತ್ತೇ ಪವರ್ ಟಿವಿ ಇದರ ಬಗ್ಗೆ ಬಟಾಬಯಲು ಮಾಡಿತ್ತು. ಆದರೆ ಯಾವ ಮಾಧ್ಯಮವೂ ಕೂಡ ಈ ಸ್ಟ್ಯಾಂಡನ್ನು ತೆಗೆದುಕೊಂಡಿರಲಿಲ್ಲ. ಅವತ್ತೇ ಫ್ರಮ್ ಡೇ ಒನ್ ಪವರ್ ಟಿವಿ ಇದರ ಬಗ್ಗೆ ಬಟಾಬಯಲು ಮಾಡಿತ್ತು, ಸತ್ಯವನ್ನ ಬಿಚ್ಚಿಟ್ಟಿತ್ತು. ನಮ್ಮ ಅಂದರೆ ಪವರ್ ಟಿವಿಯ ಹೊಡೆತಕ್ಕೆ ಸತ್ಯ ಬಯಲಾಗಿ ಈಗ ಬುರುಡೆ ಗ್ಯಾಂಗ್ ಕಂಗೆಟ್ಟೋಗಿದೆ, ಅರೆಸ್ಟ್ ಆಗೋ ಭೀತಿಯಲ್ಲಿದೆ. ಹಾಗಾಗಿನೇ ತಿಮರೋಡಿ ನಾಪತ್ತೆ ಆಗಿರೋದು. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದು, ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದು, ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿದ್ದು. ಸಿಕ್ಕಾಪಟ್ಟೆ ಸೆಕ್ಷನ್ಗಳಿದಾವೆ. ಹಾಗಾಗಿನೇ ಅರೆಸ್ಟ್ ಆಗೋ ಭೀತಿ ಇರೋದು ಈ ತಿಮಾ ರೌಡಿ ಪಡೆಗೆ. ಆ ಸೆಕ್ಷನ್ಗಳ ಅಡಿಯಲ್ಲಿ ಏನಿಲ್ಲ ಅಂತಂದ್ರು ಕನಿಷ್ಠ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಫಿಕ್ಸು. ಹಾಗಾಗಿನೇ ಈ ಕೇಸನ್ನ ರದ್ದು ಕೋರಿ ಬುರುಡೆ ಗ್ಯಾಂಗ್ ಹೈಕೋರ್ಟ್ಗೆ ಮೊರೆ ಹೋಗಿರೋದು. ಈಗ ಜನರ ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಳಕ್ಕೆ ಮತ್ತೆ ಜಾಲತಾಣದಲ್ಲಿ ಹೊಸ ಡ್ರಾಮಾ ಶುರು ಮಾಡಿದ್ದಾರೆ. ಸ್ವಾಮೀಜಿ ಹೆಸರಲ್ಲಿ ಒಕ್ಕಲಿಗ ಸಮಾಜವನ್ನ ಎತ್ಕೊಟ್ಟು ಹುನ್ನಾರ ಮಾಡ್ತಾ ಇದ್ದಾರೆ. ಈ ಧರ್ಮದ್ರೋಹಿಗಳ ಕುತಂತ್ರ ಪ್ರತಿ ಹಂತದಲ್ಲಿ ಬಿಚ್ಚಿಡುತ್ತೆ ಪವರ್ ಟಿವಿ. ಅವತ್ತು ಮೀಟ್ ಮಾಡಿದಂತಹ ಫೋಟೋವನ್ನ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಯಾಕೆ ಫೋಟೋವನ್ನ ಬಿಟ್ಟರು ನೋಡಿ. ಟೀಮ್ ತಿಮರೋಡಿ ಅನ್ನುವಂಥ ಪೇಜ್ನಲ್ಲಿ ಪೋಸ್ಟ್ ಮಾಡಿರುವಂಥ ಒಂದು ಸ್ಕ್ರೀನ್ಶಾಟ್ ನೋಡ್ತಾ ಇದ್ದೀರಿ. ಏನೇನು ಕೃತ್ಯ ಮಾಡಿಸಿದ್ರು, ತಾನು ಶವವನ್ನು ಹೂತಾಕಿದ್ದು, ಒಕ್ಕಲಿಗ ಮಗಳು ಸೌಜನ್ಯಳನ್ನ ವೀರೇಂದ್ರ ಹೆಗಡೆ ಕುಟುಂಬವೇ ಹಾಳು ಮಾಡಿ ಕೊಲೆ ಮಾಡಿದ್ದು, ಆಕೆಯ ಶವ ಹಳ್ಳದ ಪಕ್ಕ ತಾನೇ ಎಸ್ತಿದ್ದು ಅಂತ ಸ್ವಾಮೀಜಿಯ ಎದುರು 2023ರಂದು ಸೆಪ್ಟೆಂಬರ್ 17ರಂದು ಪ್ರಮಾಣವನ್ನ ಮಾಡಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಅಂದರೆ ನೋಡಿ, ಅವ ಸ್ವಾಮೀಜಿಗಳು ಹೇಳಿದ್ರು ಚಿನ್ನಯ್ಯ ಹುಷಾರಾಗಿರು, ನೀನು ಸಿಕ್ಕಾಕ್ಸ್ತಾರೆ ಅಂತ. ಸಿಕ್ಕಾಕ್ಸಿದ್ರು ನೋಡಿ. 2023 ಸೆಪ್ಟೆಂಬರ್ 17ನೇ ತಾರೀಕು ಪ್ರಮಾಣ ಮಾಡಿದ್ದಾನೆ. ಒಂದು ಪುಣ್ಯಕ್ಷೇತ್ರದಲ್ಲಿ ಪೂಜ್ಯ ಸ್ವಾಮೀಜಿ ಎದುರು ಪ್ರಮಾಣ ಮಾಡಿದ ಚಿನ್ನಯ್ಯನನ್ನ ಸೌಜನ್ಯ ಹೋರಾಟಗಾರರು ನಂಬಿದ್ರು. ಪೂಜ್ಯ ಒಕ್ಕಲಿಗ ಸ್ವಾಮೀಜಿ ಶ್ರೀ ನಿರ್ಮಲಾನಂದನಾಥ ಶ್ರೀಗಳು ಸೌಜನ್ಯಾಳಿಗೆ ನ್ಯಾಯ ಸಿಗಲೇಬೇಕು ಹೀಗಂತ ಹೇಳಿಬಿಟ್ಟು ಆಶೀರ್ವದಿಸಿರ್ತಾರೆ. ಆ ಕ್ಷಣದಲ್ಲಿ ಮಾತ್ರ ನಂಬಿರ್ತಾರೆ ಅಷ್ಟೇ, ಆದರೂ ಕೂಡ ವಾರ್ನಿಂಗ್ ಕೊಟ್ಟಿರ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಓವರಾಲ್ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಶಿಧರ್ ಕೊಡ್ತಾರೆ. ಶಶಿಧರ್, ಈಗ ಒಂದೊಂದೇ ವಿಚಾರಗಳು, ಈ ಬುರುಡೆ ಗ್ಯಾಂಗ್ನ ಷಡ್ಯಂತ್ರಗಳೆಲ್ಲವನ್ನು ಕೂಡ ಪವರ್ ಟಿವಿ ಅವತ್ತಿನಿಂದಲೇ ಅಂದರೆ ಫ್ರಮ್ ಡೇ ಒನ್ ಬಿಚ್ಚಿಡ್ತಾ ಇದೆ. ಅದಕ್ಕೆ ಪೂರಕವಾದಂಥ ಒಂದಷ್ಟು ದಾಖಲೆಗಳು ಸಿಗ್ತಾ ಇದೆ ನೋಡಿ. ಈಗ 2023ನೇ ತಾರೀಕು ಭೇಟಿಯಾಗಿದ್ದ ಸಂದರ್ಭದ ಫೋಟೋಗಳನ್ನು ಗಮನಿಸ್ತಾ ಹೋದರೆ ಹೆಂಗೆಲ್ಲ ಷಡ್ಯಂತ್ರ ಮಾಡಿದ್ರು, ಯಾರ್ಯಾರನ್ನೆಲ್ಲ ದಾರಿ ತಪ್ಪಿಸೋದಕ್ಕೆ ಟ್ರೈ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಕೊಡ್ತೀರಿ? ಶರತ್, ಸೌಜನ್ಯ ಪರ ಹೋರಾಟಗಾರರು ಅಂತಂದರೆ ಮಹೇಶ್ ಶೆಟ್ಟಿ, ತಿಮರೋಡಿ, ಏನು ಅದೇ ರೀತಿಯಲ್ಲಿ ಕೂಡ ಮಟ್ಟಣ್ಣನವರು, ವಿಠ್ಠಲ್ ಗೌಡ,
ಇವರು 3 ಜನ ಪ್ರಮುಖ ಪಾತ್ರಧಾರಿಗಳಾಗಿದ್ರು. ಅದರ ಜೊತೆ ಹೋರಾಟಗಾರರಾಗಿ ಜಯಂತಿ ಅವರು ಕೂಡ ಇವ್ರ ಜೊತೆ ಸೇರ್ಕೊಂಡಿದ್ರು. ಈಗ ಸಮೀರ್ ಅನ್ನೋರು ಯೂಟ್ಯೂಬರ್ ಕೂಡ ಈಗ ಸದ್ಯಕ್ಕೆ ಇವ್ರ ಜೊತೆ ಸೇರ್ಕೊಂಡಿದ್ದ. ಕಳೆದ 3 ತಿಂಗಳಿಂದ ಧರ್ಮಸ್ಥಳದ ವಿಚಾರದಲ್ಲಿ ಏನೆಲ್ಲ ನಡೀತಿದೆ ಅಂತ ಹೇಳ್ಬಿಟ್ಟು ಇಡೀ ವಿಶ್ವವೇ ಧರ್ಮಸ್ಥಳದ ಕಡೆ ತಿರುಗಿ ನೋಡುವಂಥ ವಿಚಾರಗಳು ಕೂಡ ನಡೆದಿತ್ತು. ಸುಮಾರು 17 ಕಡೆ ಏನು ಒಂದು ಸ್ಪಾಟ್ಗಳನ್ನು ತೋರಿಸ್ತಾ ಆ ಶವಗಳನ್ನು ಇಲ್ಲೇ ಊತಿಟ್ಟಿದ್ದೆ ಅಂತ ಹೇಳ್ದ. 164 ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ. ಅದು ನ್ಯಾಯಾಧೀಶರ ಮುಂದೆ ಕ್ಯಾಮ್ರಾ ರೆಕಾರ್ಡಿಂಗ್ ಮುಂದೆ ಅಲ್ಲಿ ಹೇಳಿದಾಗ ಏನು ಹೇಳಿದ ಈತ ಮಾಸ್ಮ್ಯಾನ್ ಚಿನ್ನಯ್ಯ, ಹೌದು ನಾನು ಹೇಳ್ತಾ ಇರೋ ಸತ್ಯ, ನಾನು ಹೇಳ್ತಿರುವಂಥ ಹೇಳಿಕೆಗೆ ನಾನೇ ಜವಾಬ್ದಾರಿ, ನಾನು ಹೇಳ್ಕೊಡ್ತಿರುವಂಥ ಸಾಕ್ಷಿಗಳೆಲ್ಲವೂ ನಿಜವಾಗಿದೆ, ನನ್ನ ಹೇಳಿಕೆಗೆ ನಾನೇ ಪ್ರಮಾಣ ಮಾಡ್ತಿದ್ದೇನೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದ. ಆದರೆ SIT ಅವರು ತನಿಖೆ ಮಾಡಿದಾಗ ಯಾವುದೂ ಕೂಡ ಸಿಕ್ಕಿಲ್ಲ. ಆಗ ಚಿನ್ನಯ್ಯನಿಗೆ ಎಲ್ಲ ಒಂದು ಕಡೆ ಭಯ ಪ್ರಾರಂಭ ಆಯಿತು. ಏನಂತಂದರೆ ನಾನು ಮಾಡ್ತಾ ಇರೋದು ಸುಳ್ಳು ಅಂತ ಹೇಳ್ಬಿಟ್ಟು ಮನವರಿಕೆಯಾಗಿ ಅದೇ SIT ಮುಂದೆ ಹಾಜರಾಗಿ, ಇಲ್ಲ ನಾನು ತಪ್ಪು ಮಾಡಿದೆ, ನನಗೀಗ ಜ್ಞಾನೋದಯ ಆಗಿದೆ, ನಾನು ಹೇಳಿರೋದೆಲ್ಲವೂ ಕೂಡ ಸುಳ್ಳು, ಇಲ್ಲಿ ಯಾವುದೇ ರೀತಿಯಂಥ ಕೊಲೆಗಳು ನಡೆದಿಲ್ಲ, ಅತ್ಯಾಚಾರಗಳು ಕೂಡ ನಡೆದಿಲ್ಲ, ನನಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ಗಿರೀಶ್ ಮಟ್ಟಣ್ಣವರು, ಜಯಂತಿ, ವಿಠ್ಠಲ್ ಗೌಡ ಇವ್ರು 4 ಜನ ಯಾವ ರೀತಿಯಾಗಿ ನಟನೆ ಮಾಡಂತ ಹೇಳ್ತಾ ಇದ್ರು ಅದೇ ರೀತಿಯಲ್ಲಿ ಕೂಡ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ ಅಂತ 183ಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವಾಗ 183 ಹೇಳಿಕೆಯಲ್ಲಿ ಅಂದರೆ ಉಲ್ಟಾ ಸ್ಟೇಟ್ಮೆಂಟ್ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟು ಆಗ SIT ಅವರು 10 ಬಾರಿ ಇವು 4 ಜನ ಬುಡೆ ಗ್ಯಾಂಗ್ ಅವರು ಕೂಡ ಧರ್ಮದ್ರೋಹಿಗಳಿಗೆ ನೋಟಿಸನ್ನು ಕೊಟ್ಟರು. ಈಗ ಅವರು ಕೂಡ ನಡ್ಕ ಶುರುವಾಗಿದೆ. ಯಾಕಂತಂದ್ರೆ ಇವರನ್ನ ಆರೋಪಿಗಳನ್ನ ಮಾಡುವಂತ ಸಾಕ್ಷಿಗಳು ಕೂಡ ಚಿನ್ನಯ್ಯನೇ ಬಿಟ್ಕೊಟ್ಟಿದ್ದಾರೆ. ಆದ್ರೆ ಚಿನ್ನಯ್ಯ ಏನು SIT ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡಬೇಕಾದ್ರೆ ಈ ಷಡ್ಯಂತ್ರ ಇವತ್ತಿನಿಂದಲ್ಲ, ಕಳೆದ 2-3 ವರ್ಷಗಳ ಹಿಂದೆನೂ ಕೂಡ ನಡೆದಿತ್ತು. ನಿರ್ಮಲಾನಂದ ಸ್ವಾಮೀಜಿಗಳನ್ನು ಕೂಡ ಭೇಟಿಯಾಗಿದ್ರು. ಅವರು ಕೂಡ ನನಗೆ ಬುದ್ಧಿವಾದನ ಹೇಳಿದ್ರು, ಇವರನ್ನ ಮಾತನ್ನ ನಂಬೇಡ, ನಿನ್ನನ್ನು ಈ ಇಡೀ ಪ್ರಕರಣದಲ್ಲಿ ಸಿಲುಕಿಸ್ತಾರೆ ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳಿದ್ರು. ಆದರೂ ಕೂಡ ನಾನು ಕೇಳಿಲ್ಲ. ಇವರ ಮಾತನ್ನ ಕೇಳಿ ಇವರ ಮಾತನ್ನು ನಂಬಿ ನಾನು ಕೆಟ್ಟೆ ಅಂತ ಹೇಳ್ಬಿಟ್ಟು SIT ಮುಂದೆ ಆ ಚಿನ್ನಯ್ಯ ಕಣ್ಣೀರು ಹಾಕಿರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಏನು ವಿಠ್ಠಲ್ ಗೌಡ ಏನಿದ್ರಲ್ಲ ಸೌಜನ್ಯ ಅವರ ಮಾವ, ಆತ ಏನು ಮಾಡ್ತಾನೆ, ನಿರ್ಮಲಾನಂದ ಸ್ವಾಮೀಜಿಗಳನ್ನ ಭೇಟಿಯಾಗಿ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತೆ ಸಾಕಷ್ಟು ಅನ್ಯಾಯಗಳಾಗ್ತಿದೆ, ಆ ಭಾಗದಲ್ಲಿ ಯಾರು ಕೂಡ ಒಕ್ಕಲಿಗರ ಸಮುದಾಯದವರು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ, ಧರ್ಮಸ್ಥಳದ ಕಡೆಯವರಿಂದ ನಮಗೆ ಅತ್ಯಾಚಾರಗಳಾಗ್ತಾ ಇದೆ, ಅನ್ಯಾಯ ಆಗ್ತಿದೆ ಅಂತ ಹೇಳ್ಬಿಟ್ಟು ನಿರ್ಮಲಾನಂದ ಸ್ವಾಮೀಜಿಗಳನ್ನ ಭೇಟಿಯಾಗಿ ಆ ಒಂದು ಫೋಟೋವನ್ನ ಏನು ಟೀಮ್ ತಿಮ್ಮರೋಡಿ ಅವರು ಒಂದು ಪೋಸ್ಟನ್ನು ಮಾಡಿರ್ತಾರೆ. ಸೌಜನ್ಯ ಪರ ಹೋರಾಟಕ್ಕೆ ನಿರ್ಮಲಾನಂದ ಸ್ವಾಮೀಜಿಗಳು ಕೂಡ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ನಾವು ಹೋರಾಟವನ್ನು ಮಾಡ್ತೇವೆ, ಸ್ವಾಮಿಗಳ ಆಶೀರ್ವಾದನ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವ್ರ ಟೀಮ್ನಲ್ಲಿ ಪೋಸ್ಟನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇದರ ಉದ್ದೇಶ ಗೊತ್ತಾಗುತ್ತೆ, ದೊಡ್ಡ ಸಮುದಾಯ ಒಕ್ಕಲಿಗ ಸಮುದಾಯ ನಮ್ಮ ಪರವಾಗಿ ನಿಂತರೆ ವೀರೇಂದ್ರ ಹೆಗಡೆ ವಿರುದ್ಧ ಅದೇ ರೀತಿಯಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ನಾವು ಹೋರಾಟವನ್ನು ಮಾಡ್ಬೋದು, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ವಸೂಲಿಯನ್ನು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಈ 4 ಜನ ಏನು ಧರ್ಮದ್ರೋಹಿಗಳಿದ್ರು ಇವರೆಲ್ಲರೂ ಕೂಡ ಪ್ಲಾನ್ ಅನ್ನು ಕೂಡ ಮಾಡಿದ್ರು. ಆದರೆ ಪವರ್ ಟಿವಿ ಕಳೆದ 1 ವರ್ಷಗಳಿಂದ ಸೌಜನ್ಯದ ಹೋರಾಟದ ತಿರುವು ಯಾವ ಕಡೆ ನಡೀತಿದೆ, ಧರ್ಮಸ್ಥಳದ ಪರ ಯಾವ ರೀತಿಯಂತ ಕುತಂತ್ರ ನಡೀತಿದೆ, ಈ ಹೋರಾಟಗಾರರ ಹಿನ್ನೆಲೆ ಏನು, ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು 1 ವರ್ಷದ ಹಿಂದೆ ಸ್ಪಷ್ಟವಾಗಿ ದಾಖಲೆ ಸಮೇತ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಅದ್ರ ಜೊತೆ SIT ಯಾವಾಗ ತನಿಖೆಯನ್ನ ಪ್ರಾರಂಭ ಮಾಡಿದ್ರು ಬುರ್ಡೆ ವಿಚಾರದಲ್ಲಿ ಅವತ್ತು ಕೂಡ ಡೇ 1 ಕೂಡ ಪವರ್ ಟಿವಿ ಹೇಳ್ತಿದ್ರು ಇಲ್ಲಿ ಯಾವುದೇ ರೀತಿಯಾಗಿ ಆ ರೀತಿಯಾಗಿ ನಡೆದಿಲ್ಲ, ಇವರ ಉದ್ದೇಶ ಬೇರೆ, ಇವರ ಹಿನ್ನೆಲೆ ಬೇರೆ ಅಂತ ಹೇಳ್ತಿದ್ವಿ. ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳ್ಕೊಂಡು ಈಗ ಏನು ಬುರ್ಡೆ ಗ್ಯಾಂಗನ್ನು ಸೇರ್ಕೊಂಡು ಇವ್ರು ಯಾವ ರೀತಿಯಂತ ಕುತಂತ್ರನ ಮಾಡಿದ್ರು, ನಿರ್ಮಲಾನಂದ ಶ್ರೀಗಳನ್ನು ಕೂಡ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಹೀಗಾಗಿ ನಿರ್ಮಲಾನಂದ ಸ್ವಾಮಿಗಳ ಆ ಕ್ಷಣದಲ್ಲೇ ಅವ್ರಿಗೆ ಬುದ್ಧಿವಾದ ಹೇಳಿದ್ರು ಕೂಡ ಬುದ್ಧಿಯನ್ನು ಕೂಡ ಕಲ್ತಿಲ್ಲ. ಆದರೆ ಅವರನ್ನ ಭೇಟಿಯಾಗಿರುವಂತಹ ಒಂದು ಫೋಟೋವನ್ನು ಇಟ್ಕೊಂಡು ನಿರ್ಮಲಾನಂದ ಸ್ವಾಮೀಜಿಗಳೇ ನಮ್ಮ ಪರವಾಗಿ ನಿಂತಿದ್ದಾರೆ, ಅವರ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಕೂಡ ಒಂದು ಕಡೆ ಎಲ್ಲೊಂದು ಕಡೆ ವಿಕೃತಿಯನ್ನ ಮಾಡಿತು. ಧರ್ಮದ್ರೋಹಿಗಳು ಮತ್ತೊಂದು ಧರ್ಮದ ನಾಟಕವನ್ನು ಆಡಿದ್ದಾರೆ. ಹೀಗಾಗಿ ಅವರಿಗೆ ಇನ್ನು ಕೆಲವೇ ಕ್ಷಣಗಳೇ ಸದ್ಯಕ್ಕೆ ಏನು ಹೈಕೋರ್ಟ್ ಸ್ಟೇ ಅನ್ನ ಕೊಟ್ಟಿದ್ದ 12ನೇ ತಾರೀಕುವರೆಗೂ, ಆ 12ನೇ ತಾರೀಕು ಆದ ನಂತರ ಈ ಧರ್ಮದ್ರೋಹಿಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ಜೀವಾವಧಿ ಶಿಕ್ಷೆ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಶರತ್, ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ. ಬಟ್ ಓವರ್ ಆಲ್ ಆಗಿ ನೋಡಿದ್ರೆ ನೋಡಿದ್ದು ಒಂದಾಗಿದ್ರೆ ಆಗಿದ್ದು ಮತ್ತೊಂದಾಗಿರುತ್ತೆ. ಹಾಗೇನೆ ಇಲ್ಲಿ ಫೋಟೋನ ಹಾಕ್ಬಿಟ್ಟು ತಿಮರೋಡಿಯ ಪರವಾದಂತಹ ಪೇಜು ಇದು ಷಡ್ಯಂತ್ರನ ನಾವು ಅವತ್ತು ಸಪೋರ್ಟ್ ಕೊಟ್ಟಿದ್ರಲ್ಲ ಹಾಗೆ ಹೀಗೆ ಅಂತ ಬರ್ಕೊಂಡಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ನಿಜಾಂಶವನ್ನ ಕೋರ್ಟ್ ಮುಂದೆ ಚಿನ್ನಯ್ಯ ಬಿಚ್ಚಿಟ್ಟಿದ್ದಾನೆ. ಸ್ವಾಮೀಜಿಗಳು ಅವತ್ತೇ ನಮಗೆ ವಾರ್ನ್ ಮಾಡಿದ್ರು, ಅವ್ರನ್ನ ನಂಬೇಡ ಸಿಕ್ಕಾಕ್ಸ್ತಾರೆ ಅಂತ, ಆದರೆ ಮಾತು ಕೇಳಲಿಲ್ಲ ಅಂತ.